ಹೇಗೋ ಅವಳಿಗೊಂದು ಟ್ರೀಟ್ಮೆಂಟ್ ಕೊಡಿಸಿ ಅವಳ ಜೀವನಕ್ಕೊಂದು ದಾರಿ ಮಾರ್ಕೊಡೋಣ ಅಂತ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ ಯಜಮಾನ್ರೆ. ಆದ್ರೆ ಅವಳು ಅವಾಗ ಈ ತರ ತಪ್ಪಿಸ್ಕೊಂಡು ಹೋಗ್ತಾನೆ ಇರ್ತಾಳೆ ಯಜಮಾನ್ರೆ. ಅವಳನ್ನ ಕಾಯ್ಕೊಂಡು ಕೂತ್ಕೊಳ್ಳೋದು ನಮ್ಗೊಂದು ದೊಡ್ಡ ಸಾಹಸ ಆಗೋಗಿದೆ ಯಜಮಾನ್ರೆ. ನೀವು ಈ ಊರಿನ ನಾಯಕರು ಅಂತ ನಿಮ್ಮನೆ ಕೆಲಸದಾಳು ಹೇಳಿದ್ದಾರೆ. ಇಡೀ ಊರಿಗೆ ಪಂಚಾಯತಿ ಸೇರಿಸಿ ನ್ಯಾಯ ಕೊಡಿಸೋ ವಂಶ ನಿಮ್ದು. ನನ್ನ ಮಗಳನ್ನ ನನ್ನ ಮಡ್ಲಿಗೆ ಹಾಕ್ಬಿಡಿ ಯಜಮಾನ್ರೆ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತೀನಿ. ಈ ತಾಯಿಗೊಂದು ನ್ಯಾಯ ಕೊಡಿಸಿ ಯಜಮಾನ್ರೆ. ನೋಡಿಮ್ಮ, ದಯವಿಟ್ಟು ನೊಂದ್ಕೋಬೇಡಿ. ನನ್ನ ಕೈಲಾದ ಸಹಾಯ ನಿಮಗೆ ಖಂಡಿತವಾಗ್ಲೂ ಮಾಡ್ತೀನಿ. ಆದರೆ ಒಂಟಿ ಹುಡುಗಿನ ಒಂದು ಕುಟುಂಬ ಹುಡ್ಕೊಂಡು ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ಎಲ್ರಿಗೂ ಆ ಕುಟುಂಬದ ಮೇಲೆ ಅನುಮಾನ ಬರುತ್ತೆ. ಅದು ಸಹಜ. ನಾನು ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಯ್ತು ಯಜಮಾನ್ರೆ. ಆದರೆ ಆ ಹುಡುಗಿ ಅಪ್ಪ ಅಮ್ಮ ನೀವೇ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ಒಂದಲ್ಲ ಯಜಮಾನ್ರೆ, 10 ಸಾಕ್ಷಿ ಇದೆ. ತೋರಿಸ್ತೀನಿ ಯಜಮಾನ್ರೆ. ಏಯ್ ತೆಗಿಯೋದು. ಇದು ನಮಗೆ ಸರ್ಕಾರದಿಂದ ಕೊಟ್ಟಿರೋ ವಂಶವೃಕ್ಷ. ಇದು ಅವಳ ಆಧಾರ್ ಕಾರ್ಡು ಯಜಮಾನ್ರೆ. ಇದು ಪ್ಯಾನ್ ಕಾರ್ಡು. ಇದು ಅವಳ SSLC ಮಾರ್ಕ್ಸ್ ಕಾರ್ಡ್ ಯಜಮಾನ್ರೆ. ಇದು ಅವಳ ಬರ್ತ್ ಸರ್ಟಿಫಿಕೇಟು. ಪ್ರತಿಯೊಂದರಲ್ಲೂ ನನ್ನ ಮಗಳ ಹೆಸರು ದಿವ್ಯಾ, ಅವಳ ತಂದೆ ರಾಜೀವಪ್ಪ ಅಂತ, ತಾಯಿ ಪಂಕಜ ಅಂತ ಇರುತ್ತೆ ನೋಡಿ ಯಜಮಾನ್ರೆ. ದಯವಿಟ್ಟು ಇದನ್ನೆಲ್ಲ ಗಮನಿಸ್ಬೇಕು ಯಜಮಾನ್ರೆ. ಇದು ಅವಳಿಗೆ ಆಕ್ಸಿಡೆಂಟ್ ಆದಾಗ ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ. ಅವಳು ಆಸ್ಪತ್ರೆಗೆ ಸೇರಿಸ್ದಾಗ ಕೊಟ್ಟಿರೋ ಮೆಡಿಕಲ್ ರೆಕಾರ್ಡ್. ಇದು ಅವಳು ಡಿಸ್ಚಾರ್ಜ್ ಸಮ್ಮರಿ. ನೀವು ಯಾವಾಗ ಬೇಕಾದರೂ ಇದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಬೋದು ಸರ್. ಇದ್ರ ಜೊತೆಗೆ ನಮ್ಮನೆ ಅಡ್ರೆಸ್ ಕೂಡ ಅಲ್ಲೇ ಇದೆ. ನೀವು ಯಾರನ್ನು ಬೇಕಾದರೂ ಕೇಳಿ ವಿಚಾರಿಸಿ ತಿಳ್ಕೊಬೋದು ಸರ್. ನೋಡಿ ಯಜಮಾನ್ರೆ, ನಾವ್ ಈಗಿಂದೀಗ್ಲೇ ನಮ್ಮ ಮಗಳನ್ನ ನಮ್ಮ ಜೊತೆ ಕಳ್ಸ್ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮಗೆಲ್ಲ ಅನುಮಾನಗಳು ಬಗೆಹರಿದ ಮೇಲೆ, ನಿಮಗೆ ನಮ್ಮ ಮೇಲೆ ನಂಬಿಕೆ ಬಂದ್ಮೇಲೆ ಕಳ್ಸ್ಕೊಟ್ರೆ ಆಯ್ತು. ಆದ್ರೆ ನಾವ್ ಹೇಳ್ತಾ ಇರೋದಂತೂ ಅಕ್ಷರಸ ನಿಜ. ಇದು ಸತ್ಯ ಸತ್ಯ. ಆಯಿತು, ನಾನಿದನ್ನೆಲ್ಲ ನೋಡಿ ವಿಚಾರಿಸಿದ ಮೇಲೆ ನನ್ನ ತೀರ್ಮಾನ ಹೇಳ್ತೀನಿ. ಮಾವ, ಇದೆಲ್ಲ ಇತ್ಯರ್ಥ ಆಗೋವರೆಗೂ ಇವರನ್ನ ಇಲ್ಲೇ ಇರಿಸೋದಕ್ಕೆ ವ್ಯವಸ್ಥೆ ಮಾಡಿ. ಸರಿ ಹೇಳಿ ಅಂದರೆ